ಹಾಯ್ ಫ್ರೆಂಡ್ಸ್, ನಾನು ಮಮತಾ. ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ನಾಳೆ 12ನೇ ತಾರೀಕು ಏಪ್ರಿಲ್ ಹನುಮ ಜಯಂತಿಯನ್ನು ನಮ್ಮ ಭಾರತದ ಎಲ್ಲ ಸೈಡನ್ನು ಸಹ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮತ್ತು ಈ ಹನುಮ ಜಯಂತಿಯು ಆಚರಣೆ ಮಾಡೋದರಿಂದಾಗಿ ಎಲ್ಲರ ಆರೋಗ್ಯ ಆಗಿರ್ಬೋದು, ಪ್ರತಿಯೊಂದರ ಮೇಲೂ ಸಹ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡುತ್ತೆ. ಈಗ ನಾನು ಏನು ಒಂದು ವಿಷಯ ಅಂತ ಹೇಳಿದ್ರೆ, ಈ ಹನುಮನಿಗೆ ತುಂಬ ಪ್ರಿಯವಾದುದು ಯಾವುದು ಅಂದರೆ, ಹಾರಗಳಲ್ಲಿ ಈ ವೀಳ್ಯದೆಲೆ ಇದೆಯಲ್ಲ, ಈ ಬೀಟಲ್ ಲೀಫು, ಅದು ತುಂಬಾ ಇಷ್ಟ ಹನುಮನಿಗೆ. ಆ ಒಂದು ಹಾರನ ನಾನು ಯಾವ ರೀತಿ ಕಟ್ತೀನಿ, ಆ ವೀಳ್ಯದೆಲೆದು ಹಾರನ ಅನ್ನೋದನ್ನು ನೋಡ್ಕೊಳ್ಳಿ. ಆ ವೀಳ್ಯದೆಲೆ ಹಾರ ನಮ್ಮ ಮನೆ ದೇವರಾದಂಥ ಹನುಮನಿಗೆ ನಾನು ನಾಳೆ ಹನುಮ ಜಯಂತಿಗೋಸ್ಕರವಾಗಿ ಕಟ್ತಾಯಿದ್ದೀನಿ. ಹಾಗೆ ಅದನ್ನು ಒಂದು ವಿಡಿಯೋ ಮಾಡೋಣ ಅಂತ. ಈಗ ಮೊದಲಿಗೆ ನಾವು ವೀಳ್ಯದೆಲೆ ಆಗಿರ್ಬೋದು ಅಥವಾ ಹೂವು ಆಗಿರ್ಬೋದು, ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು. ನಾವು ಯಾವುದೇ ಪದಾರ್ಥವನ್ನು ತೊಗೊಂಬಂದ್ರೂ ಸಹ, ಈಗ ಹೊರಗಡೆಯಿಂದ ತೊಗೊಂಬಂದರೆ ಡೈರೆಕ್ಟಾಗಿ ದೇವರಿಗೆ ಹಾಗೇ ಮುಡಿಸ್ಬಾರ್ದು. ಅದನ್ನು ನೀಟಾಗಿ ಎಲ್ಲನೂ ವಾಶ್ ಮಾಡ್ಕೊಳ್ಬೇಕು ನೀಟಾಗಿ. ಈಗ ನೋಡಿ, ರೋಸ್ ಆಗಿರ್ಬೋದು, ನಾನು ವೀಳ್ಯದೆಲೆ ಆಗಿರ್ಬೋದು, ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಅದನ್ನು ನೀಟಾಗಿ ಒಂದು ಪ್ಲೇಟಲ್ಲಿ ಎಲ್ಲ ತೊಗೊಂಡಿದ್ದೀನಿ. ವೀಳ್ಯದೆಲೆ ಈ ಒಂದು ಹನುಮನಿಗೆ ತುಂಬ ಇಷ್ಟ. ಈ ಹನುಮ ಜಯಂತಿನಲ್ಲಿ ಎಲ್ಲ ಕಡೆಯೂ ನೋಡ್ಬೋದು ನೀವು, ದೇವಸ್ಥಾನಗಳಲ್ಲಿ ಈ ವೀಳ್ಯದೆಲೆನ ಹಾಕಿ ಹನುಮನಿಗೆ ಅಲಂಕಾರವನ್ನು ಮಾಡಿರ್ತಾರೆ ನಮ್ಮ ಹಿಂದೂ ದೇವಾಲಯಗಳಲ್ಲಿ. ಈಗ ಮುಖ್ಯವಾಗಿ ಏನಂತ ಹೇಳಿದ್ರೆ, ಈ ಶುಭ ದಿನದಂದು ಭಗವಾನ್ ಹನುಮಂತನ ಆಶೀರ್ವಾದ ಎಲ್ಲರಿಗೂ ಯಾವಾಗಲೂ ನಿಮ್ಮೊಂದಿಗೆ ಇರಲಿ ಮತ್ತು ಬಜರಂಗ ಬಲಿ ನಿಮಗೆ ಶಕ್ತಿ, ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ನೀಡಲಿ ಅಂತ ನಾನು ಭಗವಾನ್ ಆದಂಥ ಹನುಮಾನನ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಈಗ ಆ ಹನುಮ ಜಯಂತಿಗೆ ನಾನು ಈಗ ಏನಂದರೆ, ಈ ಒಂದು ವೀಳ್ಯದೆಲೆನ ಕಟ್ತಾಯಿದ್ದೀನಿ, ಹಾರನ. ನೀವು ಸಹ ಮನೆಯಲ್ಲೇ ಟ್ರೈ ಮಾಡಿ. ಅಂದರೆ ಹನುಮ ಜಯಂತಿಯ ದಿನ ಹನುಮನಿಗೆ ಇದೊಂದು ಹಾರವನ್ನು ಹಾಕ್ಕೊಳ್ಳೋದ್ರಿಂದಾಗಿ ಹಾಕಬೇಕು. ಹಾಕಿದ್ರೆ ವಿದ್ಯಾ ಪ್ರಾಪ್ತಿಗೋಸ್ಕರ ಹಾಕ್ತಾರೆ, ಉದ್ಯೋಗದ ಪ್ರಾಪ್ತಿಗೋಸ್ಕರ, ಗ್ರಹದೋಷ ನಿವಾರಣೆಗೆ ಮತ್ತು ಆರೋಗ್ಯಕ್ಕೋಸ್ಕರನೂ ಹಾಕ್ತಾರೆ, ಸಂತಾನ ಪ್ರಾಪ್ತಿಯಾಗೋದಕ್ಕೋಸ್ಕರ, ವ್ಯಾಪಾರ ವೃದ್ಧಿ ಆಗೋದಕ್ಕೋಸ್ಕರವಾಗಿ, ವಿವಾಹ ಕೆಲವ್ರಿಗೆ ಆಗಿರೋದಿಲ್ಲ ಅಂಥವರ ವಿವಾಹ ಪ್ರಾಪ್ತಿಗೆ, ಕಾರ್ಯ ಸಾಧನೆಗೆ, ಮತ್ತು ಕೆಲವು ಶತ್ರುಗಳ ಕಾಟಗಳಿರುತ್ತೆ, ಆ ಶತ್ರುಗಳ ಕಾಟ ಕಡಿಮೆ ಆಗೋದಕ್ಕೋಸ್ಕರವಾಗಿ ಈ ಹನುಮನ ಒಂದು ಕೆಲವು ಶ್ಲೋಕಗಳೆಲ್ಲ ಇರುತ್ತೆ, ಕಾರ್ಯಸಿದ್ಧಿಯ ಹನುಮನ ಶ್ಲೋಕಗಳು. ಅದನ್ನು ನಾಳೆ ಓದಿ, ಟೈಮ್ ಇದ್ದರೆ. ಅದು ಸಾಮಾನ್ಯವಾಗಿ ಎಲ್ಲ ಕಡೆಯೂ ಸಿಗುತ್ತೆ, ಯೂಟ್ಯೂಬಲ್ಲೂ ಸಿಗುತ್ತೆ, ನೋಡಿ ನೀವು ಸರ್ಚ್ ಮಾಡಿದ್ರೆ. ಸಾಮಾನ್ಯವಾಗಿ ಹನುಮಾನ ಚಾಲೀಸ ಇರುತ್ತಲ್ಲ, ಈ ಹನುಮಾನ್ ಚಾಲೀಸನ ತಪ್ಪದೇ ಎಲ್ಲರೂ ಸಹ ನಾಳೆ ಓದಿ. ಅದು ಓದೋದ್ರಿಂದಾಗಿ ತುಂಬಾ ಹನುಮನ ಪ್ರೀತಿಗೆ ನಾವು ಪಾತ್ರರಾಗ್ತೀವಿ. ಹೇಗೆ ಹನುಮಂತ ಶ್ರೀರಾಮನ ಭಕ್ತನಾಗಿರ್ತಾನೋ, ಅದೇ ರೀತಿಯಲ್ಲಿ ನಾವು ಸಹ ಅದನ್ನು ಓದೋದ್ರಿಂದಾಗಿ ಹನುಮನಿಗೆ ಒಂದು ಪ್ರೀತಿ ಪಾತ್ರರಾಗಿ ಇರೋವಂಥ ಒಂದು ಭಕ್ತರಾಗ್ತೀವಿ. ಈಗ ನೋಡಿ, ನಾನು ವೀಳ್ಯದೆಲೆನ ತೊಗೊಂಡಿದ್ದೀನಿ. ಆ ವೀಳ್ಯದೆಲೆಗೆ ನಾನು ಸಾಮಾನ್ಯವಾಗಿ ಥ್ರೆಡ್ ಇರುತ್ತಲ್ಲ, ಈ ಬಟ್ಟೆ ಹೊಲಿಯೋಂಥ ಥ್ರೆಡ್, ಅದೆಲ್ಲ ತೊಗೊಳ್ಬೇಡಿ. ಉಲ್ಲನ್ನು ಇಲ್ಲಾಂದರೆ ಸ್ವಲ್ಪ ಟೈಟಾಗಿರೋಂಥ ಇದಿರುತ್ತಲ್ಲ ಥ್ರೆಡ್, ಅಂದರೆ ದಾರನ ತೊಗೊಳ್ಳಿ. ದಾರನ ತೊಗೊಂಡು ಅದನ್ನು ದಪ್ಪ ಸೂಜಿನಲ್ಲಿ ಚೆನ್ನಾಗಿ ಅದನ್ನು ಪೋಣಿಸ್ಕೊಂಡು, ಆ ನಂತರವಾಗಿ ನೋಡಿ, ಈ ಎಲೆ ತುಂಬಾ ಮೃದುವಾಗಿರುತ್ತೆ. ಅದನ್ನು ತೊಟ್ಟಿರುತ್ತಲ್ಲ, ಅದನ್ನು ಯಾವಾಗಲೂ ಸಹ ತೆಗಿಬಾರ್ದು. ನಾವು ತಿನ್ನಬೇಕಾದ್ರೆ ತೊಟ್ಟನ್ನ ತಿಂತೀವಿ, ಬಟ್ ದೇವರಿಗೆ ಒಂದು ನಾವು ಅದನ್ನು ಕಟ್ಟಬೇಕಾದ್ರೆ ಅದು ಇದ್ದರೆ ಅದು ಅಲಂಕಾರಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗ ನಾನು ಎಲೆನ 2 ಎಲೆ ತೊಗೊಳ್ಬೇಕು. ಫಸ್ಟು ಈ 2 ಎಲೆನ ತೊಗೊಂಡು ಅದರ ಮಧ್ಯದಲ್ಲಿ ಇವಾಗ ರೋಸ್ನ ಹಾಕಿ ಫಸ್ಟು ಒಂದು 2-3 ಪೋಣಿಸೋ ತನಕ ಸ್ವಲ್ಪ ಇದಾಗುತ್ತೆ, ಅದು ಅಡ್ಜಸ್ಟ್ ಆಗೋ ತನಕ. ಆಮೇಲೆ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ದಾರ, ಇದು ವಿಲ್ಲನ್ ಇರುತ್ತಲ್ಲ, ಅದನ್ನು ಸಹ ಸ್ವಲ್ಪ ಹುಷಾರಾಗಿ ಇದು ಮಾಡಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. 2 ಸಾರಿ ಮುಂದೆ ಮತ್ತು ಹಿಂದೆ 2 ಸಾರಿ ಒಂದೇ ಇದನ್ನು
ಗಂಟುಗಳನ್ನು ಹಾಕ್ಕೊಳ್ಳಿ. ನೋಡಿ ಈಗ ಅದು ಗಂಟಾಯಿತು, ಅದನ್ನು ಸ್ವಲ್ಪ ಬಿಡಿಸ್ಕೊಳ್ತೀನಿ. ಅಂದರೆ ಈ ಹನುಮನ ಜಯಂತಿಯಲ್ಲಿ ಈ ಒಂದು ವೀಳ್ಯದೆಲೆನ ಹಾಕ್ತಾರೆ. ನೋಡಿ ಹೀಗೆ ಇದೇ ರೀತಿಯಲ್ಲಿ ಒಂದೊಂದು ಎಲೆನ ಜೊತೆಯಾಗಿ ಒಂದ್ರ ಮೇಲೆ ಇಟ್ಟು ಅದರ ಮೇಲೆ ರೋಸ್ ಇಡಬೇಕು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟು ವೀಳ್ಯದೆಲೆನೆಲ್ಲ ಜೋಡಿಸ್ಕೊಳ್ತಾರೆ. ಆಮೇಲೆ ನನಗೆ ಇದೊಂದು ಪ್ರಾಕ್ಟೀಸ್ ಇದೆ, ನಾನು ದೇವರಿಗೆ ಇದು ಸಾಮಾನ್ಯವಾಗಿ ಮಾಡ್ತಾ ಇರ್ತೀನಲ್ಲ, ಸೊ ಅದರಿಂದ ಈಸಿ ಇದೆ. ಅದ್ರ ಮೇಲೇ ಹಾಕಿ ನಾನು ಡೈರೆಕ್ಟಾಗಿ, ನಿಮಗೆ ಅಷ್ಟು ಕಷ್ಟ ಆಯಿತು ಅಂತ ಹೇಳಿದ್ರೆ ಸಪ್ರೇಟಾಗಿ ಎಲೆಗಳನ್ನೆಲ್ಲ ಕ್ಲೀನಾಗಿ ಅದನ್ನು ಪೋಣಿಸ್ಕೊಂಬಿಡಿ ಹುಲ್ಲನಲ್ಲಿ ಅಥವಾ ದಾರದಲ್ಲಿ, ನಿಮ್ಮ ಮನೆಯಲ್ಲಿ ಏನಿರುತ್ತೆ ಅದರಲ್ಲಿ. ಆ ನಂತರವಾಗಿ ನೀವೇನು ಮಾಡಿ ಅಂತ ಹೇಳಿದ್ರೆ ರೋಸು ಅಥವಾ ಸೇವಂತಿಗೆ ಹಾಕ್ಬೋದು, ರೋಸ್ ಹಾಕ್ಬೋದು, ಏನಾದರೂ ಹಾಕ್ಬೋದು, ನೀವು ಯಾವ ಹೂವು ಆದ್ರೂ ಸಹ ಹಾಕ್ಬೋದು. ಆದರೆ ನಮ್ಮ ಮನೆಯಲ್ಲಿ ಇದು ರೋಸ್ ಇತ್ತು, ಅದರಿಂದ ನಾನು ರೋಸ್ ಹಾಕಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಹೂವನ್ನ ಹಾಕಿ ಅದಕ್ಕೆ ಅಲಂಕಾರನ ಮಾಡಿಕೊಂಡು ಕ್ಲೀನಾಗಿ ಅದನ್ನು ಡೆಕೋರೇಟ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಈ ಎಲೆ ತುಂಬ ಮೃದುವಾಗಿರುತ್ತೆ, ಬಹಳ ನಿಧಾನವಾಗಿ ತುಂಬ ಹುಷಾರಾಗಿ ಇರಬೇಕು, ಇಲ್ಲಾಂದರೆ ಕಟ್ಟಾಗುತ್ತೆ, ಇಲ್ಲಾಂದರೆ ಓಲಾಗ್ಬಿಡುತ್ತೆ. ತುಂಬ ಜೋರಾಗಿಯೂ ಸಹ ಎಳಿಬಾರ್ದು. ಈಗ ನೋಡಿ ಸೂಜಿ ಇದಾಯಿತು, ಸ್ವಲ್ಪ ಪೋಣಿಸ್ಕೊಂಡ್ಬಿಡ್ತೀನಿ ರೀ. ಈ ರೀತಿಯಲ್ಲಿ ಹನುಮನಿಗೆ ಪ್ರಿಯವಾದಂತಹ ಈ ಒಂದು ಯಾವುದು ವೀಳ್ಯದೆಲೆಯನ್ನು ಹಾಕೋದ್ರಿಂದಾಗಿ ಹಲವಾರು ರೀತಿಯ ಒಂದು ಪ್ರಯೋಜನಗಳು ಸಹ ದೊರಕುತ್ತೆ. ಈಗ ನಾನು ಹೇಳಿದೆ ಅಲ್ವಾ, ಕೆಲವು ಮಕ್ಕಳಿಗೆ ವಿದ್ಯೆ ಚೆನ್ನಾಗಿ ಬರ್ತಾ ಇರಲ್ಲ, ಅವರು ಏನಂತ ಹೇಳಿದ್ರೆ ಈ ಹನುಮ ಜಯಂತಿಯ ದಿನ ವಿದ್ಯಾ ಪ್ರಾಪ್ತಿಗೋಸ್ಕರವಾಗಿ ಪೂಜ್ಯಾಯ ವಾಯುಪುತ್ರಾಯ ವಾಗ್ದೋಷ ವಿನಾಶಾನ ಸಕಲ ವಿದ್ಯಾಂಕುರುಮೇ ದೇವ ರಾಮದೂತ ನಮಸ್ತುತೆ ಅನ್ನುವಂತಹ ಹನುಮಂತನ ಶ್ಲೋಕನ ಹೇಳ್ಕೊಡಿ. ಆಗ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯೂ ಸಹ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಹನುಮಂತ ಜಯಂತಿಯ ದಿನ ಉದ್ಯೋಗ ಪ್ರಾಪ್ತಿಗೂ ಸಹ ಒಂದು ಮಂತ್ರ ಇದೆ. ಅದು ಯಾವುದು ಅಂತ ನಾನು ಹೇಳ್ತೀನಿ, ಹಾಗೆಯೇ ನೋಡ್ಕೊಳ್ಳಿ. ನಾನು ಅಲ್ಲಿ ವೀಳ್ಯದೆಲೆನ ಒಂದ್ರ ಮೇಲೆ ಒಂದು ಇಟ್ಟು ಪೋಣಿಸ್ಕೊಂಡು ಬರ್ತಾಯಿದ್ದೀನಿ. ಅದ್ರ ಜೊತೆಗೆ ಈ ಶ್ಲೋಕನೂ ಸಹ ನಿಮಗೆ ಹೇಳ್ತಾ ಹೋಗ್ತೀನಿ. ಯಾವ ಶ್ಲೋಕ ಇರುತ್ತೆ ಅದನ್ನು ನೋಡಿ. ಈಗ ಉದ್ಯೋಗ ಪ್ರಾಪ್ತಿ ಮಾಡಬೇಕಾದ್ರೆ ಹನುಮಾನ್ ಸರ್ವ ಧರ್ಮಜ್ಞ ಸರ್ವ ಪೀಡಾ ವಿನಾಶಿನಿ ಉದ್ಯೋಗ ಪ್ರಾಪ್ತ ಸಿದ್ಧ್ಯರ್ಥಂ ಶಿವರೂಪ ನಮೋಸ್ತುತೆ ಅಂತ ಒಂದು ಮಂತ್ರ ಇದೆ. ಆ ಶ್ಲೋಕ ಏನು ಅದನ್ನು ನೀವು ಹೇಳ್ಕೊಂಡ್ರೆ ಉದ್ಯೋಗದ ಏನಾದ್ರು ಲೇಟ್ ಆಗ್ತಾ ಇರತ್ತೆ ಅಥವಾ ಇಂಟರ್ವ್ಯೂಗೆ ಹೋಗ್ತಾರೆ ಅಂಥ ಟೈಮ್ನಲ್ಲಿ ಇದನ್ನೆಲ್ಲ ಹೇಳ್ಕೊಂಡ್ರೆ ಅವರಿಗೆ ಉದ್ಯೋಗ ಪ್ರಾಪ್ತಿಯೂ ಆಗುತ್ತೆ. ಯಾಕೆಂದರೆ ಹನುಮನ ಒಂದು ಶ್ಲೋಕಗಳು ಅಷ್ಟೊಂದು ತುಂಬಾ ಒಂದು ಪ್ರಭಾವಶಾಲಿಯಾಗಿರುತ್ತೆ. ಮತ್ತು ಕೆಲವರಿಗೆ ಗ್ರಹದೋಷಗಳೆಲ್ಲ ಇರುತ್ತೆ. ಅಂತಹ ಗ್ರಹದೋಷಗಳಿದ್ದಾಗಲೂ ಸಹ ಈ ಒಂದು ಶ್ಲೋಕನ ಹೇಳೋದ್ರಿಂದ ಗ್ರಹದೋಷ ನಿವಾರಣೆ. ಯಾವುದಂದರೆ ಮರ್ಕಟೇಶ ಮಹೋತ್ಸವ ನವಗ್ರಹ ದೋಷ ನಿವಾರಣ ತತ್ರುಣಂ ಸಂಹಾರಮ ರಕ್ಷಶ್ರಿಯ ದಾಪಯ ದೇಹಿಯೇ ಪ್ರಭೋಯಿತೆ ಅನ್ನೋ ಒಂದು ಶ್ಲೋಕನ ಹೇಳೋದ್ರಿಂದ ಕೆಲವರಿಗೆ ಗ್ರಹಗಳೆಲ್ಲ ಇರುತ್ತೆ. ಅಂದರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ರಾಹು ಇಂತಹ ಕೆಲವು ದೋಷಗಳಿದ್ದಾಗ ಆ ದೋಷಗಳೆಲ್ಲ ನೀವು ಈ ಒಂದು ವೀಳ್ಯದೆಲೆ ಇರುತ್ತಲ್ಲ, ಈ ವೀಳ್ಯದೆಲೆನ ಕಟ್ಟಿ ಹಾರವನ್ನು ಹಾಕಬೇಕಾದ್ರೂ ಸಹ ಈ ಶ್ಲೋಕನ ಹೇಳ್ಕೊಂಡು ಅದನ್ನು ಕಟ್ಟೋದ್ರಿಂದಾಗಿ ಅದೆಷ್ಟೋ ಜನ್ಮದ ಒಂದು ಪುಣ್ಯ ಎಲ್ಲ ದೊರಕುತ್ತಂತೆ. ಅಂದರೆ ವೀಳ್ಯದೆಲೆಗಳು ತುಂಬ ಚೆನ್ನಾಗಿ ಅದನ್ನು ಕಟ್ಟಬೇಕಾದ್ರೆ ಈ ಶ್ಲೋಕಗಳೆಲ್ಲ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಆದ್ದರಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಶ್ಲೋಕನ ಈ ವೀಳ್ಯದೆಲೆ ಕಟ್ತಾ ಇದ್ದೀನಲ್ಲ ಹಾಗೆಯೇ ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ. ಈಗ ಆರೋಗ್ಯ ಇಲ್ಲಾಂದರೆ ನಾವು ಏನೂ ಮಾಡೋದಕ್ಕಾಗಲ್ಲ. ಆದ್ದರಿಂದ ನಾವು ಆರೋಗ್ಯ ಇರಬೇಕಾದ್ರೆ ನಾವು ಒಳ್ಳೆಯ ಒಂದು ಶ್ಲೋಕ ಇದೆ. ಆ ಶ್ಲೋಕ ಯಾವುದು ಅಂದರೆ ಆರೋಗ್ಯ ಪ್ರಾಪ್ತಿಗೋಸ್ಕರ ಆಯುರ್ ಪ್ರಜ್ಞಾ ಯಶೋ ಲಕ್ಷ್ಮೀ ಶ್ರದ್ಧಾ ಪುತ್ರಾಸು ಶೀಲತಾ ಆರೋಗ್ಯಂ ದೇಹ ಸೌಖ್ಯತಾ ಕಪಿನಾಥ ನಮೋಸ್ತುತೆ ಅನ್ನೋ ಒಂದು ಇದನ್ನು ಶ್ಲೋಕನ ಹೇಳ್ಕೊಳ್ಳಿ. ಇದನ್ನು ನಾವು 48 ದಿನಗಳ ಕಾಲನೂ ಮಾಡಿದ್ರೆ ಅದರ ಕಾರ್ಯಸಿದ್ಧಿಯಾಗುತ್ತೆ. ಜೊತೆಗೆ ನಾಳೆ ಹನುಮ ಜಯಂತಿ ಇರೋದ್ರಿಂದಾಗಿ ಈ ಶ್ಲೋಕಗಳೆಲ್ಲ ಹೇಳೋದ್ರಿಂದಾಗಿ
ತುಂಬಾ ಅದರದ ಲಾಭಗಳನ್ನ ನೀವು ಪಡ್ಕೊಳ್ಬೋದು. ಈಗ ನೋಡಿ, ಸೂಜಿಗೆ ದಾರಹಾನ ಹಾಕಿ 2 ಸೈಡು ಫಸ್ಟ್ ಒಂದು ಸಾರಿ ಮೇಲಿಂದ ತೊಗೊಳ್ಬೇಕು, ನಂತರ ಇನ್ನೊಂದು ಅದರ ಸೈಡಲ್ಲೇ ಹಾಕಿ ಆಮೇಲೆ ಮೇಲಕ್ಕೆ ತೊಗೊಳ್ಳಿ, ಇನ್ನೊಂದು ಕೆಳಗೆ ತೊಗೊಂಡು ಆ ದಾರಗಳನ್ನೆಲ್ಲ ತೊಗೊಂಡು ನೀಟಾಗಿ ಇದು ಮಾಡಿ. ಇಲ್ಲಿ ಗಂಟಾಗ್ಬಿಡುತ್ತೆ ಅಲ್ಲಿ ಇದು ಉಲ್ಲನ್ ದಾರ. ಆಗ ನೀವೇನು ಮಾಡಿ ಅಂತ ಹೇಳಿದ್ರೆ ಹುಷಾರಾಗಿ ಹಾಕಬೇಕು. ಜೊತೆಗೆ ಇನ್ನೊಂದೇಂದರೆ ಈ ವೀಳ್ಯದೆಲೆನ ಕಟ್ಟಬೇಕಾದ್ರೆ ಕೆಲವ್ರಿಗೆ ತುಂಬ ರಫಾಗಿ ಅದನ್ನು ಇದು ಮಾಡಿದ್ರೆ ಬರೋದಿಲ್ಲ, ಅಂದರೆ ತುಂಬ ಸ್ಲೋ ಆಗಿ ಅದನ್ನು ಈಗ ನೋಡಿ, ಈಗ ಒಂದ್ರ ಮೇಲೆ ಇಟ್ಟು ನಮಗೆ ಪ್ರಾಕ್ಟೀಸ್ ಇದೆ, ಅದರಿಂದ ನಾನು ಅದನ್ನು ಮಾಡ್ತಾಯಿದ್ದೀನಿ. ಕೆಲವರು ಮೊದಲೇ ಅದನ್ನು ಕಟ್ಕೊಂಬಿಡಿ, ಆ ನಂತರವಾಗಿ ರೋಸ್ನ ಕಟ್ಕೊಂಡು ಹೋಗ್ತಾಯಿರಿ. ಆಮೇಲೆ ಇನ್ನೊಂದು ಈ ವೀಳ್ಯದೆಲೆ ಕಟ್ತಾ ಹಾಗೆಯೇ ಇನ್ನೊಂದು ಸಂತಾನ ಪ್ರಾಪ್ತಿಗೆ. ಈಗ ಕೆಲವರಿಗೆ ಮಕ್ಕಳಿರೋದಿಲ್ಲ, ಆ ಮಕ್ಕಳೇ ಇಲ್ಲದೆ ಇದ್ದಾಗ ಈ ಸಂತಾನ ಪ್ರಾಪ್ತಿಗೋಸ್ಕರವಾಗಿ ಕಾರ್ಯಸಿದ್ಧಿ ಹನುಮಂತನ ಒಂದು ಶ್ಲೋಕ ಇದೆ. ಆ ಶ್ಲೋಕ ಯಾವುದು ಅಂತ ಹೇಳ್ತೀನಿ ನೋಡಿರಿ. ಪೂಜ್ಯಾಯ ಆಂಜನೇಯ ಗರ್ಭದೋಷ ಪಾಪಹಾರಿತೋ ಸಂತಾನಂ ಕುರುಮೆ ದೇವ ರಾಮದೂತ ನಮೋಸ್ತುತೆ ಅಂತ ಈ ಮಂತ್ರನ ಅಥವಾ ಈ ಶ್ಲೋಕನ ಹೇಳ್ಕೊಂಡ್ರೆ, ಅಂದರೆ ಇದ್ರೂ ಸಹ ನೀವು 11 ಬಾರಿ ಅಥವಾ 21, 51 ಈ ರೀತಿ 108 ಬಾರಿನೂ ಸಹ ಹೇಳಿದ್ರೆ ತುಂಬಾ ಒಳ್ಳೆಯದು. ಅದರ ಒಂದು ಇದು ಸಹ ಶಕ್ತಿ ಆ ಶ್ಲೋಕಗಳಲ್ಲಿ ಇರುತ್ತೆ. ಅದನ್ನು ಹೇಳೋದ್ರಿಂದಾಗಿ ಸಂತಾನ ಪ್ರಾಪ್ತಿ ಇಲ್ಲದೇ ಇರೋರು ಅಂಥ ಒಂದು ಹೇಳೋದ್ರಿಂದಾಗಿ ಅವರಿಗೆ ಒಳ್ಳೆಯದಾಗತ್ತಂತೆ. ಈಗ ನೋಡಿ, ನಾನು ಇನ್ನೊಂದು ಎಲೆ ಮೇಲೆ ಎಲೆ ಇಟ್ಕೊಂಡು ಹಾಗೆ ರೋಸ್ನೆಲ್ಲ ಇಟ್ಕೊಂಡು ಜೋಡಿಸ್ತಾ ಇದ್ದೀನಿ. ನಾನು ಯಾಕೆ ಈ ಶ್ಲೋಕನಗಳೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವೀಳ್ಯದೆಲೆನ ಕಟ್ಟಬೇಕಾದ್ರೆ ಈ ಹನುಮಂತನ ಶ್ಲೋಕನ ಹೇಳ್ಕೊಳ್ಳೋದ್ರಿಂದಾಗಿ ಅದರ ಒಂದು ಪುಣ್ಯದ ಫಲ ಆ ಒಂದು ಇದು ಸಹ ಸಿಗುತ್ತೆ. ನಾಳೆ ಪೂಜೆಗೆ ಅದನ್ನು ಇಡೋದ್ರಿಂದಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಒಳ್ಳೆಯ ಒಂದು ದೇವರ ಒಂದು ಅನುಗ್ರಹ ನಮಗೆ ಸಿಗುತ್ತೆ. ಆಮೇಲೆ ಇನ್ನೊಂದು ವ್ಯಾಪಾರ ವೃದ್ಧಿ. ಈಗ ಕೆಲವರಿಗೆ ಏನಂತ ಹೇಳಿದ್ರೆ, ವ್ಯಾಪಾರದಲ್ಲಿ ಲಾಸ್ ಆಗ್ತಾ ಇರತ್ತೆ, ಲಾಭ ನಷ್ಟ ಎಲ್ಲ ಸಾಮಾನ್ಯವಾಗಿರುತ್ತೆ. ಆದರೆ ಆ ವ್ಯಾಪಾರ ಹೆಚ್ಚಾಗಿ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಹನುಮಂತನ ಕಾರ್ಯಸಿದ್ಧಿಯಾದಂಥ ಶ್ಲೋಕ ಇದೆ. ಆ ಶ್ಲೋಕ ಯಾವುದು ಅಂದರೆ, ಸರ್ವ ಕಲ್ಯಾಣ ದಾತರಾಂ ಸರ್ವಪಥ ನಿವಾರಣಕರಂ ಅಪಾರ ಕರುಣಾಮೂರ್ತಿಯಂ ಆಂಜನೇಯ ಸಮಬೃಹ್ಯಂ ಅಂತ ಇದನ್ನು ಸಹ ನೀವು 108 ಬಾರಿ ಹೇಳ್ಕೊಳ್ಳಿ. ಆಗ ನಿಮ್ಮ ವ್ಯಾಪಾರ ವೃದ್ಧಿನೂ ಸಹ ಚೆನ್ನಾಗಾಗುತ್ತೆ. ಹೀಗೆ ನೋಡಿ, ಅದೇ ರೀತಿಯಲ್ಲಿ ವ್ಯಾಪಾರ ವೃದ್ಧಿ ನಾನು ಯಾವುದು ವಿದ್ಯಾಪ್ರಾಪ್ತಿಗೆ ಹೇಳಿದೆ, ಉದ್ಯೋಗ ಪ್ರಾಪ್ತಿಗೆ ಹೇಳಿದೆ, ಗೃಹದೋಷ ನಿವಾರಣೆಗೆ, ಆರೋಗ್ಯಕ್ಕೋಸ್ಕರವಾಗಿ, ಸಂತಾನ ಪ್ರಾಪ್ತಿಗೆ ಹೇಳಿದೆ, ವ್ಯಾಪಾರ ವೃದ್ಧಿಗೆ. ಇದೇ ರೀತಿಯಲ್ಲಿ ವೀಳ್ಯದೆಲೆನ ಕಟ್ಟಬೇಕಾದ್ರೆ ಈ ವೀಳ್ಯದೆಲೆ ಸಾಮಾನ್ಯವಾಗಿ ನಾನು ತೋರಿಸ್ತಾ ಇದ್ದೀನಲ್ಲ, ಒಂದ್ರ ಮೇಲೆ ಇಟ್ಟು ರೋಸ್ನ ಅದರ ಮೇಲೆ ಇಟ್ಕೊಂಡು ಹೋಗಿ, ಬೇಕಾದರೆ ನೀವು ಬೇರೆ ಬೇರೆ ರೀತಿಯ ಹೂಗಳನ್ನಲ್ಲೂ ಇಟ್ಕೊಳ್ಬೋದು. ಮತ್ತು ನೀವು ಗಂಧ, ಅಕ್ಷತೆ ಮತ್ತು ಅಕ್ಷತೆ ಇಟ್ಟರೂ ಸಹ ತುಂಬಾ ಒಳ್ಳೆಯದು. ಅದು ಅಕ್ಷತೆಗೇ ಬೇರೆ ಥರ ಒಂದು ಕೋನ್ ಟೈಪ್ನಲ್ಲಿ ಮಾಡಿ ಆಕಾರ ಮಾಡಿದ್ರೆ ಅಕ್ಷತೆ ಇಟ್ಟೂ ಸಹ ಅಲಂಕಾರನ ನೀವು ಮಾಡ್ಬೋದು. ಬಟ್ ನಾನು ಇದನ್ನು ಡೈರೆಕ್ಟಾಗಿ ಅದನ್ನು ಪೋಣಿಸಿದ್ದೀನಿ. ಇದು ನೀವು ಪೂಜೆ ಮಾಡಬೇಕಾದ್ರೆ ಸೈಡಲ್ಲಿ ಆ ಕಡೆ ಈ ಕಡೆ ಅಕ್ಷತೆ ಮತ್ತು ಅರಿಶಿಣ, ಕುಂಕುಮ ಇದನ್ನೆಲ್ಲ ಇಟ್ಟು ಆಮೇಲೆ ಅದನ್ನು ದೇವರಿಗೆ ಹಾಕಿದ್ರೆ ತುಂಬಾ ಚೆನ್ನಾಗೂ ಕಾಣುತ್ತೆ. ಜೊತೆಗೆ ಅಲಂಕಾರನೂ ಚೆನ್ನಾಗಿ ಕಾಣುತ್ತೆ ದೇವರಿಗೆ. ಮತ್ತು ಅದರಿಂದ ಒಳ್ಳೆಯ ಒಂದು ದೇವರ ಅನುಗ್ರಹಕ್ಕೆ ಪ್ರಾಪ್ತಿಯಾಗ್ತಾರೆ. ಮತ್ತು ಇನ್ನೊಂದು ಏನಂದರೆ, ಈ ಆಂಜನೇಯನ ಒಂದು ಕಾರ್ಯಸಿದ್ಧಿಗೆ ಹನುಮಂತನ ಶ್ಲೋಕಗಳಲ್ಲಿ ಯಾವುದು ಕಾರ್ಯಸಾಧನೆಗೆ ಯಾವುದು ಅಂತ ಹೇಳಿದ್ರೆ, ಅಸಾಧ್ಯ ಸಾಧಕ ಸ್ವಾಮೀನ್ ಅಸಾಧ್ಯಂ ತಮಕಿಂ ತದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಈ ಒಂದು ಶ್ಲೋಕವನ್ನು ಸಹ 108 ಬಾರಿ ಹೇಳೋದ್ರಿಂದಾಗಿ ನೀವು ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಅಥವಾ ಏನೋ ಒಂದು ಒಳ್ಳೆಯದಾಗಬೇಕು ಆ ರೀತಿಯೆಲ್ಲ ಅಂದ್ಕೊಂಡಿದ್ರೆ ಆ ಒಂದು ಶ್ಲೋಕನ 108 ಬಾರಿ ಹೇಳ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಆಮೇಲೆ ಇನ್ನೊಂದು ಯಾವುದು ಅಂತ ಹೇಳಿದ್ರೆ, ವಿವಾಹ ಪ್ರಾಪ್ತಿಗೆ ಆಯಿತು, ಕಾರ್ಯಸಾಧನೆಗೆ, ವಿವಾಹ ಪ್ರಾಪ್ತಿಗೆ ಕೆಲವರಿಗೆ ವಿವಾಹ ಪ್ರಾಪ್ತಿಗೆ ಹೇಳಿದ್ನ
ಇನ್ನೊಂದು ಸಾರಿ ಹೇಳ್ತೀನಿ ನೋಡ್ಕೊಳ್ಳಿ. ಕೆಲವರಿಗೆ ಮದುವೆ ಲೇಟ್ ಆಗ್ತಾ ಇರತ್ತೆ ಅಥವಾ ಮದುವೆ ಆಗಿರೋದಿಲ್ಲ, ಅಂಥವರು ಏನಂತ ಹೇಳಿದ್ರೆ ಈ ಒಂದು ಶ್ಲೋಕನ ಹೇಳೋದ್ರಿಂದಾಗಿ ಅವ್ರಿಗೆ ಇದಾಗುತ್ತೆ. ಯಾವುದು ಅಂದರೆ ಯೋಗಿ ಧ್ಯೇಯಿ ಯಾಮ ಗ್ರೀಂ ಪದ್ಮಯ ಜಗತಾಂ ಪತಹೇ ನಮಃ ವಿವಾಹಂ ಕುರುಮೇ ದೇವ ರಾಮದೂತ ನಮೋಸ್ತುತೆ ಅಂತ ಹನುಮಂತನ ಈ ಶ್ಲೋಕನ ಹೇಳೋದ್ರಿಂದಾಗಿ 108 ಬಾರಿ ಹೇಳ್ಕೊಳ್ಳಿ. ಆಗ ಅದರ ಒಂದು ಪ್ರಭಾವ ಮತ್ತು ಕಾರ್ಯ ಸಾಧನೆಗೆ ಇದಾಗುತ್ತೆ. ಈಗ ನೋಡಿ, ಇದೆಲ್ಲ ನಾನು ಪೋಣಿಸ್ಕೊಂಡೆ. ಇದನ್ನು ಸೈಡಲ್ಲಿ ಈಗ ಅದಕ್ಕೆ ಹೂವಿನ ಆಕಾರ ಕೊಡೋದಕ್ಕೆ ನಾನು ಏನು ಮಾಡಿದ್ರೆ 3 ಎಲೆಗಳನ್ನ 3 ತೊಗೋಬೋದು, 5 ತೊಗೋಬೋದು, ನೀವು 9, 12 ಈ ರೀತಿಯಲ್ಲಿ ತೊಗೊಳ್ಬೋದು. ನಾನು 3 ಆ ಕಡೆ 3 ಈ ಕಡೆ 3 ಹಾಕಿ ಸೈಡಲ್ಲಿ ಇದು ಮಾಡ್ತೀವಿ. ಈಗ ನಾವು ಹತ್ತಿನಲ್ಲಿ ಯಾವ ರೀತಿಯಲ್ಲಿ ಗೆಜ್ಜಸ್ತ್ರ ಮಾಡ್ಬೇಕಾದ್ರೆ ಹಾಕ್ತೀವಿ, ಆ ರೀತಿ ಆ ಸೈಡು ಈ ಸೈಡ್ ಆ ಒಂದು ವೀಳ್ಯದೆಲೆಗೆ ಹಾಕೋದ್ರಿಂದಾಗಿ ತುಂಬ ಚೆನ್ನಾಗೂ ಕಾಣುತ್ತೆ. ಅಂದರೆ ಈಗ ಒಂದು ವೀಳ್ಯದೆಲೆ ತೊಗೊಂಡು ಅದನ್ನು ಅರ್ಧಕ್ಕೆ ಮಡಚ್ಕೊಳ್ಬೇಕು, ಆ ಸೈಡ್ ಈ ಸೈಡ್ ಮಾಡಿಕೊಂಡು ಆಮೇಲೆ ಅದನ್ನು ಇದರಲ್ಲಿ ಉಲ್ಲನ್ನಲ್ಲಿ ಹೊಲ್ಕೊಳ್ಳಿ. ಇದು ಏನಂತ ಹೇಳಿದ್ರೆ ಆ ಕಡೆ ಈ ಕಡೆ ಹೊಲಿತಾ ಇದ್ದೀನಿ ನೋಡಿ. ಅದೇ ರೀತಿಯಲ್ಲಿ ಸೇಮ್ 3 ಎಲೆಗಳನ್ನ ತೊಗೊಳ್ಳಿ. ಈಗ ಫಸ್ಟ್ ಆಯಿತು, ಮೊದಲನೇ ಎಲೆಯನ್ನು ತೊಗೊಂಡೆ. ಈಗ ಇನ್ನೊಂದು ಎಲೆ ತೊಗೊಳ್ಳಿ, ಅದು ಇನ್ನೊಂದು ಆ ಕಡೆ ನೋಡಿ, ನಾನು ಈಗ ಮಡಚಿದೆ ಆ ಕಡೆ ಈ ಕಡೆ. ಆಮೇಲೆ ಇನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದೇ ರೀತಿಯಲ್ಲಿ ಅದು ಬಂದ್ಬಿಡುತ್ತೆ. ಸ್ವಲ್ಪ ಹುಷಾರಾಗಿ ಅಂದರೆ ಮೊದಲೇ ಹೊಲ್ಕೊಳ್ತಾರೆ ಅದು ಇದರಲ್ಲಿ ನೋಡಿ. ಈಗ ಒಂದೊಂದೇ ಹೊಲ್ಕೊಂಡು ಮಾಡ್ಬೋದು. ನಂಗೆ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಒಂದೊಂದೇ ಹಾಕಿ ಒಂದೊಂದೇ ಇದನ್ನು ಮಾಡ್ಕೊಳ್ಳಿ. ನೋಡಿ, ಈಗ ಹಾರಕ್ಕೆ ಬೇಕಾದಂತಹ ಒಂದು ಇದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಎಲೆಯನ್ನು ತೊಗೊಂಡೆ. ಇನ್ನೊಂದು ಎಲೆ ತೊಗೊಂಡು ಅದನ್ನು ಸೈಡ್ ಈ ಥರ ಮಾಡಿಕೊಂಡು ನೋಡಿ ಆ ರೀತಿ ಇಟ್ಕೊಂಡು 3 ಅಥವಾ 5 ಇದಿರುತ್ತಲ್ಲ ರೋಸ್ನ ಅದನ್ನು ಮಧ್ಯದಲ್ಲಿ ಹಾಕಿದ್ರೆ ತುಂಬ ಅಲಂಕಾರ ಚೆನ್ನಾಗಿದೆ. ಇದೆಲ್ಲ ಪೋಣ್ಸ್ ಆದಮೇಲೆ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ, ಯಾವ ರೀತಿ ಆಗಿದೆ ಅನ್ನೋದನ್ನು ನೀವೇ ನೋಡಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾರನ್ನು ನೀವು ಅಂಗಡಿಗಳಲ್ಲೆಲ್ಲ ತೊಗೋಬೇಕು ಅಂತ ಹೇಳಿದ್ರೆ, ನಾಳೆ ಹನುಮ ಜಯಂತಿ ಇರೋದ್ರಿಂದ 500, 600 ರೂಪಾಯಿ, 700 ರೂಪಾಯಿ ತೊಗೊಂಡ್ಬಿಡ್ತಾರೆ. ಸುಮ್ಮನೆ ಅದ್ರ ಬದಲು ನೀವೇ ಇದನ್ನು ಮನೆಯಲ್ಲಿ ಆರಾಮಾಗಿ ನಾನೀಗ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಕಟ್ಕೊಳ್ಳಿ. ಹಣನೂ ಉಳಿತಾಯ ಆಗುತ್ತೆ ಮತ್ತು ನೀವು ದೇವರಿಗೆ ಒಂದು ಸೇವೆಯನ್ನು ಮಾಡಿ ನೀವು ನಿಮ್ಮ ಕೈಯಾರೆ ದೇವರಿಗೆ ಕಟ್ಟಿ ಒಂದು ಕ್ಲೀನಾಗಿ ಕಟ್ಟಿ ಕೊಡೋದ್ರಿಂದಾಗಿ ಅದು ದೇವರ ಅಲಂಕಾರ ಮಾಡೋದ್ರಿಂದ ನಿಮಗೂ ನೀವು ಮಾಡಿದಂಥ ಕೆಲಸದ ಮೇಲೆ ಹೆಚ್ಚಿನ ರೀತಿಯಲ್ಲಿ ಪ್ರೀತಿ ಬರುತ್ತೆ. ಈಗ ನೋಡಿ, ಈಗ ನಾನೇನು ಮಾಡಿದೆ, ಇದನ್ನು ಪೋಣಿಸಿದ್ದೀನಲ್ವ, ಈಗ ಹೂವೆಲ್ಲ ಹಾಕಿ ಈಗ 3 ಈಗ ಅದ್ರ ಜೊತೆಗೆ ನಾವೇನು ಮಾಡಬೇಕು ಅಂದರೆ, ಇದು ನೋಡಿ ತುಂಬಾ ಡೆಲಿಕೇಟು ಇದು ವೀಳ್ಯದೆಲೆ, ಬೇಗನೆ ಕಟ್ಟಾಗಿಬಿಡುತ್ತೆ. ಹುಷಾರಾಗಿ ಹೊಲ್ಕೊಳ್ಳಿ ನಿಧಾನವಾಗಿ. ನೋಡಿ ಅಲ್ಲಿ ಆ ಸೈಡಲ್ಲಿ ಹೂವು ರೋಸ್ನ 3 ಕಡೆ 3 ರೋಸು ಅಥವಾ 5 ಅಥವಾ 9, 12 ಈ ರೀತಿ ಎಷ್ಟು ನಿಮಗೆ ಆಗುತ್ತೆ ಅಲಂಕಾರಕ್ಕೆ ದೇವರಿಗೆ ಹೇಗಿಟ್ಟರೂ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಅದು ಹಾಕಿದ ಹಾರ ದೇವರಿಗೆ ನೋಡೋದಕ್ಕೂ ಸಹ ಚೆನ್ನಾಗಿ ಕಾಣಬೇಕು, ಆ ರೀತಿಯಲ್ಲಿ ಅಲಂಕಾರ. ಇದಕ್ಕೆ ನೀವು ಬೇರೆ ಬೇರೆ ಹೂಗಳೆಲ್ಲ ಅಲಂಕಾರ ಮಾಡ್ಬೋದು. ನಾನು ಈಗ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿದ್ರೂ ಸಹ ಸರಳವಾಗಿಯೇ ಮಾಡಬೇಕು ಯಾವಾಗಲೂ ಸಹ. ಆಡಂಬರ ಇದು ಅಂತಲೇ ಇಲ್ಲ. ದೇವರಿಗೆ ನಾವು ಪ್ರೀತಿಯಿಂದ ಅಥವಾ ಭಕ್ತಿಯಿಂದ ನಾವು ಎಷ್ಟು ಸಿಂಪಲ್ಲಾಗಿ ಮಾಡ್ತೀವೋ ಅದು ದೇವರಿಗೆ ಅರ್ಪಿತ ಆಗುತ್ತೆ. ಆಡಂಬರವನ್ನೇ ಮಾಡಬೇಕು ಅಂತ ಏನೂ ಇಲ್ಲ. ನಮ್ಮಲ್ಲಿರುವುದನ್ನು ಭಕ್ತಿಪೂರ್ವಕವಾಗಿ ನಮ್ಮಲ್ಲಿ ಏನಿರುತ್ತೋ ಅದನ್ನು ದೇವರಿಗೆ ಇಟ್ಟು ನೈವೇದ್ಯವನ್ನು ಇಟ್ಟು ಮಾಡೋದ್ರಿಂದಾಗಿ ಹನುಮಂತನ ಒಂದು ಪ್ರೀತಿಗೆ ಪಾತ್ರರಾಗ್ತೀರಾ. ಈಗ ನೋಡಿ, ಇದೇ ರೀತಿಯೇ 3 ಎಲೆ ತೊಗೊಂಡು ಆ ಕಡೆ ಈ ಕಡೆ ಮಾಡಿ ಅದ್ರ ಜೊತೆಗೆ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ, ತೋರಿಸ್ತೀನಿ. ಇದು ಗೋಲ್ಡನ್ ಕಲರ್ ಶೀಟ್. ಆ ಶೀಟನ್ನು ಸೈಡಲ್ಲಿ ಅದರ ಹಿಂದೆ ಕೊಟ್ಟು ಆಮೇಲೆ ಅದಕ್ಕೆ ಪೋಣಿಸಿ ತುಂಬ ಚೆನ್ನಾಗಿರುತ್ತೆ. ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಮತ್ತು ಇನ್ನೊಂದು ಅದೇ ರೀತಿಯಲ್ಲಿ ನೋಡಿ 3 ಎಲೆಯನ್ನು ಮಾಡಿಕೊಂಡೆ, ಅದನ್ನು ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಆಗುತ್ತೆ. ನೀವು ಮಾಮೂಲಿ ದಾರದಲ್ಲಾದರೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇಗನೆ ಕಟ್ಟಾಗಿಬಿಡುತ್ತೆ ಮತ್ತು ನೀಟಾಗಿ ಸ್ಟಿಫಾಗಿ ನಿಲ್ಲೋದಿಲ್ಲ. ನೀವು ಈ ರೀತಿಯಾಗಿ ಉಲ್ಲನ್ ದಾರನ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತೇಳಿ ಸ್ಟಿಫಾಗೂ ನಿಲ್ಲುತ್ತೆ
ಮತ್ತು ತುಂಬ ಚೆನ್ನಾಗೂ ಕಾಣುತ್ತೆ ಹಾರ. ಬೇಗನೂ ನೀವು ಹೊಲಿಬೋದು, ಅದನ್ನು ಸ್ಟಿಚ್ ಮಾಡ್ಬೋದು ಎಲೆಗೆ. ಇಲ್ಲ ಕೆಲವರು ಇದಿಲ್ಲ ಅಂತ ಹೇಳಿದ್ರು ಕಡ್ಡಿ ಬರುತ್ತೆ, ಅದು ಯಾವುದು ಒಂದು ಪರಕೆ ಕಡ್ಡಿನಲ್ಲಿ ಒಂದು ಇದ್ರದ್ದು ಅದೇದೋ ಒಂದು ಆಗಿನ ಕಾಲದಲ್ಲೆಲ್ಲ ಬಳಸ್ತಾಯಿದ್ರು. ಪರಕೆ ಕಡ್ಡಿನಲ್ಲಿ ಇದು ಎಲೆಗಳೆಲ್ಲ ಮಾಡ್ತಾರೆ ನೋಡಿ, ಊಟದ ಎಲೆ ಮಾಡೋದಕ್ಕೆ ಚುಚ್ತಾರೆ. ಆ ಒಂದು ಕಡ್ಡಿಯನ್ನು ಸಹ ಉಪಯೋಗಿಸ್ಕೊಂಡು ಸಹ ಮಾಡ್ಬೋದು. ಅದು ಇನ್ನೊಂದು ದಿನ ತೋರಿಸ್ತೀನಿ, ಅದು ಅದನ್ನು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಹೊಲ್ಕೊಂಡೆ. ಈಗ ಇದೇ ರೀತಿ ಇನ್ನೊಂದನ್ನು ನೀವು 3 ಎಲೆನ ತೊಗೊಳ್ಳಿ. 3 ಎಲೆ ತೊಗೊಂಡು ದೊಡ್ಡ ಎಲೆ ತೊಗೊಳ್ಳಿ, ದೊಡ್ಡದು ಸಣ್ಣದು ಯಾವುದಾದ್ರೂ ತೊಗೊಳ್ಬೋದು. ನಿಮ್ಮಲ್ಲಿ ಯಾವುದಿರುತ್ತೆ ಅದನ್ನು ಹಾಕ್ಕೊಂಡು ನೋಡಿ, ಆ ಕಡೆ ಈ ಕಡೆ ಲೆಫ್ಟು ರೈಟು ಮತ್ತು ಆಮೇಲೆ ಇಲ್ಲಿ ಈ ಸೈಡ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ, ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ನೋಡಿ ಇದೇ ರೀತಿ 3 ಸೈಡನ್ನು ಅದು 3 ಕಡೆ ಇದೆಯಲ್ಲ, ಇಲ್ಲ 3 ಕಡೆನೂ ಅದನ್ನು ಮಡಚ್ಕೊಳ್ಬೇಕು, ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಅದನ್ನು ಇದು ಮಾಡಿದಾಗ ನೀಟಾಗಿ ಬರುತ್ತೆ. ಅದು ಎಲೆಗಳು ಸ್ವಲ್ಪ ನೀಟಾಗಿ ಕೂರಬೇಕು, ಯಾಕೆಂದರೆ ಅದು ಇದಾಗುತ್ತೆ, ತುಂಬ ತೆಳು ಇರುತ್ತೆ ವೀಳ್ಯದೆಲೆ. ಅದು ಹೊಲಿಯೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಆದ್ರೂ ಸಹ ಪೇಷನ್ಸ್ ಇರಬೇಕು, ತಾಳ್ಮೆಯಾಗಿ ಹೊಲಿಬೇಕು. ತುಂಬ ಅರ್ಜೆಂಟಾಗಿ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಕೆಲಸವನ್ನು ಮಾಡಿ ನೋಡಿ. ನಾನೀಗ ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಾಡಿಕೊಳ್ಬೇಕು. ಆಮೇಲೆ ಇನ್ನೊಂದು ಎಲೆಯನ್ನು ತೊಗೊಳ್ಳಿ, 3 ಹಾಕ್ಕೊಳ್ತಾ ಇದ್ದೀನಿ. ಅದೇ ನಾನೀಗ ಹೇಳಿದ್ನಲ್ಲ, ಹನುಮಂತ ಜಯಂತಿ ದಿನ ಯಾವ ರೀತಿಯ ಶ್ಲೋಕಗಳನ್ನ ಹೇಳಬೇಕು ಅದನ್ನು ಹೇಳಿ. ವಿದ್ಯಾಪ್ರಾಪ್ತಿಗಾಗಿರ್ಬೋದು, ಉದ್ಯೋಗಕ್ಕೆ, ಗೃಹದೋಷಕ್ಕೆ, ಆರೋಗ್ಯಕ್ಕೆ, ಸಂತಾನ ಪ್ರಾಪ್ತಿಗೆ, ವ್ಯಾಪಾರ ವೃದ್ಧಿಗೆ, ವಿವಾಹ ಪ್ರಾಪ್ತಿಗೆ, ಕಾರ್ಯಸಿದ್ಧಿ ಮತ್ತು ಶತ್ರುಗಳ ಕಾಟ ಇದೆಯಲ್ಲ ಅದಕ್ಕೆ ಇನ್ನೊಂದು ಶ್ಲೋಕ ಇದೆ, ಹೇಳ್ತೀನಿ. ಇದನ್ನು ಫಸ್ಟು ಎಲೆನ ಮಡಚ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ರೀತಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಕೊಂಡು ನಾನು ಯಾವ ರೀತಿ ಹೀಗೆ ಫೋಲ್ಡ್ ಮಾಡ್ತಿದ್ದೀನೋ ಅದೇ ರೀತಿಯಲ್ಲಿ ಫೋಲ್ಡ್ ಮಾಡಬೇಕು. ಇಲ್ಲ ಅಂದರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಉಲ್ಟಾ ಬರಬಾರ್ದು, ಆ ಉಲ್ಟಾ ತೊಗೊಂಡು ಸೀದಾ ಬರಬೇಕು. ಕೆಲವರು ಉಲ್ಟಾ ಎಲ್ಲ ಮಾಡಿ ಸೀದನ ಉಲ್ಟಾ ಮಾಡಬಾರ್ದು. ಆ ಎಲೆಯ ಮುಖಭಾಗ ನಮಗೆ ಎದುರುಗಡೆ ಕಾಣಬೇಕು, ಆ ರೀತಿಯಲ್ಲಿ ಮಡಚ್ಕೊಳ್ಳಿ. ಇದೇ ಇಲ್ಲಿ ಯಾವ ರೀತಿ ನಾನು ಇನ್ನೊಂದು ನೋಡಿ ಆ ಕಡೆ ಇನ್ನೊಂದು ಮಾಡಿಟ್ಟಿದ್ದೀನಲ್ಲ ಅದನ್ನು ನೀಟಾಗಿ ಅದೇ ರೀತಿ ಪೋಣಿಸ್ಕೊಳ್ಬೇಕು. ಹಾಗೆ ನೋಡ್ಕೊಳ್ಳಿ, ನಾನು ಪೋಣಿಸ್ತಾ ಇದ್ದೀನಿ. ಇದಾದಮೇಲೆ ನಾನು ಫೋಟೋ ಇದೆ, ಆ ಫೋಟೋಗೆ ಹನುಮನ ಫೋಟೋಗೆ ಹಾಕಿ ತೋರಿಸ್ಬಿಟ್ಟು ನಾಳೆ ಅದನ್ನು ಪೂಜೆ ಮಾಡ್ತೀನಿ. ಈಗ ನಿಮಗೆ ತೋರಿಸೋದಕ್ಕೋಸ್ಕರವಾಗಿ ಹನುಮಂತನ ಒಂದು ಇದನ್ನು ನಾನು ಸ್ಯಾಂಪಲ್ಲಾಗಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಆಮೇಲೆ ಎಲ್ಲ ಕಟ್ಟಾದಮೇಲೆ ಫಿನಿಶ್ ಆಗುತ್ತಲ್ಲ ಕಟ್ಟಿದ್ದು, ಆಗ ನಿಮಗೆ ಅದರದ್ದು ಲುಕ್ ಯಾವ ಥರ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ನೋಡಿ. ಅದೆಷ್ಟೇ ಇದಾದ್ರೂ ಜಾರ್ತಾ ಇರುತ್ತೆ, ಇದಾಗುತ್ತೆ, ಅದು ಕೈಗೆ ಸಿಗೋದಿಲ್ಲ. ಆಗ ನಾವು ಬಹಳ ಹುಷಾರಾಗಿ ನೀಟಾಗಿ ಮಾಡಿಕೊಳ್ಬೇಕು. ನಿಧಾನವಾಗಿ ಮಾಡಿ, ಅರ್ಜೆಂಟಾಗಿ ಮಾಡಿದ್ರೆ ಇದೆಲ್ಲ ಎಲೆ ಎಲ್ಲ ಕಟ್ಟಾಗಿಬಿಡುತ್ತೆ ನೋಡಿ. ಆ ಕಡೆ ಅಪ್ಪು ಮತ್ತು ಡೌನ್ 2 ಸೈಡನ್ನು ಸಹ ಹೊಲಿಗೆ ಹಾಕ್ಕೊಳ್ಬೇಕು. ಆಮೇಲೆ ನೋಡಿ ಹೀಗೆ ತೋರಿಸ್ತಾ ಇದ್ದೀನಿ, ಈ ರೀತಿ ಮಡಚ್ಕೊಂಡು ಮನೆಯಲ್ಲೂ ಕೆಲವರು ಬೆಳೆದಿರ್ತಾರೆ, ಆರಾಮಾಗಿ ಅಂಗಡಿನಲ್ಲೆಲ್ಲ ಹೋಗಿ ತೊಗೊಳೋದಕ್ಕಿಂತ ನಾಳೆ ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಅಲಂಕಾರನ ಮಾಡ್ಬೋದು ನೋಡಿ. ಅದೇ ರೀತಿ ಈಗ ಸೂಜಿ ಇದು ಉಲ್ಲನ್ನು ಇದಾಯಿತು, ನಾನು ಅದನ್ನು ಪೋಣಿಸ್ಕೊಂಡ್ಬಿಡ್ತೀನಿ ಪೋಣಿಸ್ಕೊಂಡಾದ್ಮೇಲೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಅದೇ ಈಗ ಹೇಳಿದ್ನಲ್ಲ, ನಾಳೆ ಹನುಮಂತ ಜಯಂತಿ ಇರೋದ್ರಿಂದಾಗಿ ಹನುಮಾನ ಚಾಲೀಸನ್ನು ಓದ್ರಿ. ಆಮೇಲೆ ಇನ್ನೊಂದು ಯಾವುದು ಹೇಳಿದೆ ಅಲ್ವಾ ಶ್ಲೋಕ, ಯಾವ ಶ್ಲೋಕ ಅಂತ ಹೇಳಿದ್ರೆ ಶತ್ರುಗಳ ಕಾಟ ಇರುತ್ತೆ. ಈ ಶತ್ರುಗಳು ಕಾಟ ಕೊಡೋರಿಗೆ ಅದರಿಂದ ಪರಿಹಾರ ಆಗೋದಕ್ಕೂ ಒಂದು ಇದಿದೆ, ಯಾವುದು ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ತ್ವಯಂ ಸ್ಕಿನ್ನ ಕಾರ್ಯನಿಯೋಗೆ ಪ್ರಮಾಣಂ ಹರಿ ಸತ್ತಮ ಹನುಮಾನ್ ಯತ್ನಮಾ ಸ್ಥಾಯ ದುಃಖ ಕ್ಷಯ ಕರೋ ಭವ ಅನ್ನೋ ಒಂದು ಶ್ಲೋಕನ ಹೇಳೋದ್ರಿಂದಾಗಿ ಈ ಶತ್ರುಗಳು ಸಾಮಾನ್ಯವಾಗಿ ಕಾಟ ಕೊಡ್ತಾ ಇರ್ತಾರೆ ಕೆಲವರಿಗೆಲ್ಲ, ಅಂಥವರ ಒಂದು ಬಾಧೆ ಕಡಿಮೆ ಆಗೋದಕ್ಕೆ ಈ ಶ್ಲೋಕ. ಈ ಎಲ್ಲ ಶ್ಲೋಕನ 40 ದಿನಗಳ ಪಠಣೆಯನ್ನು ಮಾಡೋದ್ರಿಂದಾಗಿ ಹನುಮಂತನ ಕೃಪೆಗೆ ನೀವು ಪಾತ್ರರಾಗ್ತೀರಾ ಅಂತಲೂ ಹೇಳ್ಬೋದು.
ನೋಡಿ, ತಪ್ಪದೇ ನೀವು ಹನುಮಾನ ಚಾಲೀಸನ ನಾಳೆ ಓದಿರಿ, ತುಂಬಾ ಒಳ್ಳೆಯದು. ಅದರ ಹನುಮಾನ ಚಾಲೀಸ ನನ್ನ ಹತ್ರ ಇದೆ. ಆ ಒಂದು ಈ ಶ್ಲೋಕನ ದೋಹನ ನಾನು ನಿಮಗೆ ಇದು ಲಾಸ್ಟ್ ಈ ಹೂವೆಲ್ಲ ಕಟ್ಟಿ ಆದಮೇಲೆ ಲಾಸ್ಟಲ್ಲಿ ಹಾಕಿದ್ದೀನಿ. ಅದನ್ನು ಬೇಕಾದ್ರೆ ನೋಡಿಕೊಂಡು ಬೇಕಾದ್ರೆ ನೀವು ಹೇಳ್ಕೊಳ್ಬೋದು. ದೇವ್ರ ಪೂಜೆ ಮಾಡಬೇಕಾದ್ರೆ ನೀವು ಅದನ್ನು ಹೇಳಿ, ತುಂಬಾ ಒಳ್ಳೆಯದಾಗುತ್ತೆ. ಯಾಕೆಂದರೆ ಹನುಮಂತನ ನಾವು ಯಾಕೆ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ, ಅವನು ಶಕ್ತಿಗೆ ಮತ್ತು ದುಷ್ಟ ಶಕ್ತಿಗಳನ್ನ ಅವನು ತಡಿತಾನೆ. ಅದಕ್ಕೋಸ್ಕರ ಮಕ್ಕಳೇ ನೋಡಿ, ಹುಷಾರಿಲ್ಲ ಅಂತ ಹೇಳಿದ್ರೆ ಫಸ್ಟು ಯಾವುದ್ರದ್ದು ಯಂತ್ರನ ಅದು ಇದು ಕಟ್ತಾರೆ ನೋಡಿ, ಕತ್ತಿಗಲ್ಲ ಅದನ್ನೇ ಕಟ್ಟೋದು ನೋಡಿ. ಈಗ ನಾನು ಗೋಲ್ಡನ್ ಕಲರ್ ಶೀಟ್ನ ಕಟ್ ಮಾಡ್ಕೊಂಡಿದ್ದೆ, ಅದು ರೌಂಡಲ್ಲಿ ಒಂದು ಸರ್ಕಲ್ ಟೈಪಲ್ಲಿ. ಅದನ್ನು ನಾವೀಗ ಒಲೆದಂತಹ ಈ ಮೂರು ಎಲೆ ಹಾಕಿದ್ವಲ್ಲ, ಆ ಎಲೆನ ಒಂದು ಗೋಲ್ಡನ್ ಶೀಟ್ ಮೇಲೆ ಇಟ್ಟು, ಆನಂತರ ಈ ಹಾರ ಇದೆಯಲ್ಲ ಆ ಕಡೆ ಈ ಕಡೆ ಹಾಕೋದ್ರಿಂದಾಗಿ ನೋಡಿ, ಗೋಲ್ಡನ್ ಶೀಟನ್ನ ಈ ಒಂದು ಗೋಲ್ಡನ್ ಶೀಟ್ನ ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡೆ. ಅದು ತೋರಿಸಿದ್ದೀನಿ ನೋಡಿ, ವಿಡಿಯೋದಲ್ಲಿದೆ. ಅದನ್ನು ಈ ಎಲೆಯ ಹಿಂಭಾಗದಲ್ಲಿ ಹಾಕಿ, ಆ ಥರ ನೀವು ಡೈರೆಕ್ಟಾಗಿ ಎಲೆನ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಕಟ್ಟಾಗ್ಬಿಡುತ್ತೆ. ಅದರಿಂದ ನಿಮ್ಮಲ್ಲಿ ಯಾವುದು ಶೀಟ್ ಇದೆ, ಗೋಲ್ಡನ್ ಶೀಟೇ ಹಾಕಬೇಕು ಅಂತಲ್ಲ, ನಿಮ್ಮಲ್ಲಿ ಯಾವುದು ಫ್ಲೋರಿಸೆಂಟ್ ಶೀಟ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಕಲರ್ ಶೀಟ್ ಇರುತ್ತೆ, ನ್ಯೂಸ್ ಪೇಪರ್ದಿರುತ್ತೆ, ಅಥವಾ ಯಾವುದೋ ಒಂದು ಶೀಟ್ ಇದ್ರೂ ಸಹ A4 ಶೀಟ್ ಇರುತ್ತೆ, ಅದನ್ನು ಹಾಕ್ಬಿಟ್ಟು ಬೇಕಾದ್ರೆ ಹಾಕ್ಬೋದು. ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಇದಕ್ಕೆ ಗೋಲ್ಡನ್ ಕಲರ್ ಶೀಟ್, ಇದಕ್ಕೆ ಇನ್ನೂ ಬೇರೆ ಬೇರೆ ಅಲಂಕಾರಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು. ನಾನು ಸಿಂಪಲ್ಲಾಗಿ ತೋರಿಸಿದ್ದೀನಿ. ಅದಕ್ಕೆ ನೀವು ಬೇಕಾದರೆ ಅರಿಶಿನ, ಕುಂಕುಮ, ಅಕ್ಷತೆ, ಗಂಧ ಇದನ್ನು ಹಾಕಿ, ಅದಕ್ಕಿಂತ ಜೊತೆಗೆ ಕೇಸರಿ ಬರುತ್ತೆ ನೋಡಿ, ಈ ಕೇಸರಿಯನ್ನು ಹಾಕೋದ್ರಿಂದ ಇನ್ನೂ ತುಂಬಾ ಒಳ್ಳೆಯದು. ಕೇಸರಿನ ಆ ಎಲೆ ಮೇಲೆಲ್ಲ ಹಾಕಿ ಆಮೇಲೆ ಅದನ್ನು ಮಾಡಿ. ನಾನು ಕೇಸರಿಯನ್ನು ಹಾಕಿಲ್ಲ, ನಾಳೆ ಅದನ್ನು ಇದು ಮಾಡಬೇಕಾದ್ರೆ ಅರಿಶಿನ ಕುಂಕುಮನ ಹಾಕಿ, ಈಗ ಅರಿಶಿನ ಕುಂಕುಮ ಹಾಕ್ಬಿಟ್ರೆ ಇದಾಗುತ್ತೆ ಅಂತ ಪೂಜೆ ಮಾಡಬೇಕಲ್ಲ, ಸೊ ಅದರಿಂದ ನಾನು ಅರಿಶಿನ ಕುಂಕುಮ, ನೀವು ಬೇಕಾದ್ರೆ ಸೈಡಲ್ಲೆಲ್ಲ ಫುಲ್ಲು ಅಲಂಕಾರ ಮಾಡಿದ್ದೀನಲ್ಲ, ಎಲೆಯ ಸುತ್ತಲೂ ರೋಸ್ ಕೆಳಗಡೆ ಅರಿಶಿನ ಕುಂಕುಮ ಗಂಧ ಹಾಕಿ, ಆಮೇಲೆ ಅದರ ಮೇಲೆ ಅರಿಶಿನ ಕುಂಕುಮನೆಲ್ಲ ಹಾಕಿ, ತುಂಬಾ ಒಳ್ಳೆಯದು ನೋಡಿ. ಈಗ ನಾನು ಈ ಸೈಡು ಪೇಪರ್ನ ಕೊಟ್ಟು ಹೊಲ್ಕೊಳ್ತಾ ಇದ್ದೀನಿ. ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ. ಅದು ಸ್ವಲ್ಪ ತುಂಬ ನಿಧಾನವಾಗಿ ಮಾಡಬೇಕು, ಬೇಗ ಅಂದರೆ ಆಗೋದಿಲ್ಲ ಇದು. ಈಗ ಮಾವಿನ ಎಲೆ ಆದರೆ ಸ್ವಲ್ಪ ಗಟ್ಟಿ ಇರುತ್ತೆ, ಹೇಗಾದರೂ ತಡೆಯುತ್ತೆ. ಈ ಒಂದು ಎಲೆ ಇದೆಯಲ್ಲ, ವೀಳ್ಯದೆಲೆ, ಅದು ಲಕ್ಷ್ಮಿಯ ಅವತಾರ. ಜೊತೆಗೆ ಏನಂತ ಹೇಳಿದ್ರೆ, ಎಲ್ಲ ಒಂದು ದೇವರ ಪೂಜೆಗಳಿಗೂ ನಾವು ಇದನ್ನು ಹಿಂದೂಗಳು ಬಳಸ್ತೀವಿ ಅಲ್ವಾ. ಆದರೆ ಇದು ತುಂಬಾ ಆರೋಗ್ಯದ ದೃಷ್ಟಿಯಿಂದ ನೋಡೋಕೆ ಹೋದ್ರೂ ಸಹ ತುಂಬ ಒಳ್ಳೆಯದು. ದೇವರಿಗೂ ಪೂಜೆಗೂ ಪ್ರತಿಯೊಂದು ಒಂದು ಒಳ್ಳೆಯ ಒಂದು ಶುಭ ಕಾರ್ಯಗಳಿಗೆ ನಾವು ವೀಳ್ಯದೆಲೆಯಿಂದ ದೇವರಿಗೆ ಆ ಒಂದು ಅಲಂಕಾರವನ್ನು ಮಾಡೋದ್ರಿಂದಾಗಿ ಆ ದೇವರ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀವಿ ಅಂತಲೇ ಹೇಳ್ಬೋದು. ಈಗ ನೋಡಿ, ನಾನು ವೀಳ್ಯದೆಲೆನ ಮೂರು ಹಾಕಿದ್ನಲ್ಲ, ಅದನ್ನು ಹೊಲ್ದಾಯಿತು. ಈಗ ಈ ಸೈಡ್ ಆಯಿತು, ಲೆಫ್ಟು ರೈಟು ಎರಡು ಸೈಡೂ ಮೇಲೆ. ಈಗ ನಾವು ಯಾವುದು ಗೆಜ್ಜಸ್ತ್ರ ಮಾಡಿದಾಗ ಹತ್ತಿನಲ್ಲಿ ಹೇಗೆ ಫೋಟೋಗೆ ಹಾಕ್ಬೇಕಾದ್ರೆ ಸೈಡ್ ಹಾಕಿ ಆನಂತರವಾಗಿ ಹಾರನ ಮಾಡ್ತೀವಲ್ವ, ಅದರದ್ದು ಇದು ಗೆಜ್ಜಸ್ತ್ರ ದಾರ ಹತ್ತಿನಲ್ಲಿ, ಅದೇ ರೀತಿಯಲ್ಲಿ ಇದ್ರೂ ಸಹ ಮಾಡಬೇಕು. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು. ಎಷ್ಟು ಥರ ಇದು ವಾಲ್ ಹ್ಯಾಂಗಿಂಗ್ ಥರ ಎಲ್ಲ ಮಾಡಿಬಿಟ್ಟು, ಈ ನಿಮ್ಮ ಮನೆಯಲ್ಲಿ ವಿಗ್ರಹಗಳಿದ್ದರೆ ಹನುಮಂತನ ವಿಗ್ರಹದ ಹಿಂದುಗಡೆ ಒಂದು ರೆಟ್ಟಲ್ಲಿ ಕ್ಲೀನಾಗಿ ಕಟ್ ಮಾಡಿ, ಅದರಲ್ಲಿ ಸುತ್ತಲೂ ಸಹ ನೀವು ವೀಳ್ಯದೆಲೆನ ಅಲಂಕಾರ ಮಾಡಿ, ರೋಸಲ್ಲಿ ಅಲಂಕಾರ ಮಾಡಿ ತಲೆಯಿಂದ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಇರುತ್ತೆ. ಈಗ ನೋಡಿ, ನಾನು ಲೆಫ್ಟು ರೈಟು ಎರಡು ಸೈಡೂ ಎಡ ಮತ್ತು ಬಲ ಸೈಡ್ ಎರಡು ಸೈಡೂ ಸಹ ಎರಡು ಕಡೆಯೂ ಸಹ ಇದನ್ನು ಕ್ಲೀನಾಗಿ ಸ್ಟಿಚ್ ಮಾಡಿದೆ ನೋಡಿ. ಈಗ ಹಾರ ಹೇಗೆ ಇದೆ, ಯಾವ ಥರ ಬಂದಿದೆ ಅಲಂಕಾರ ಅನ್ನೋದು, ಇದು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ, ನೀವೇ ನೋಡಿ. ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ, ಸಬ್ಸ್ಕ್ರೈಬು ಆಗಿ. ಇಂತಹ ಒಳ್ಳೆಯ ಒಂದು ಇದರ ವೀಡಿಯೋ ಹಾಕೋದಕ್ಕೆ ನಮಗೂ ಸಹ ಪ್ರೋತ್ಸಾಹ ದೊರಕಂಗಾಗುತ್ತೆ ನೋಡಿ. ಈಗ ಲಾಸ್ಟ್ ಫಿನಿಶಿಂಗ್ ಎಲ್ಲನೂ ಆಯಿತು. ಆಮೇಲೆ ಫೋಟೋನೂ ಇಟ್ಟು ತೋರಿಸ್ತೀನಿ ನಿಮಗೆ. ನಾನು ಇವಾಗ ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ಏನೂ ಇಟ್ಟಿಲ್ಲ, ಎಲೆಗಳ ಮೇಲೆಲ್ಲ ಇಡಬೇಕು. ಬಟ್ ನಾನು ಅದನ್ನು ಏನು
ಇರಿ, ಅದು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಇನ್ನೊಂದು ಆ ಕಡೆದು ಸ್ಟಿಚ್ ಮಾಡ್ಕೊಂಬಿಡ್ತೀನಿ. ಅದು ಸ್ಟಿಚ್ ಮಾಡಾದಮೇಲೆ ಅದನ್ನು ಫೋಟೋ ತಂದು ನಿಮಗೆ ಯಾವ ರೀತಿ ಅದನ್ನು ಇದು ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಆ ಕಡೆ ಈ ಕಡೆ ಇದು ಮಾಡಿಬಿಟ್ಟು ನೀವು ನೀಟಾಗಿ ಈ ರೀತಿ ಮಾಡೋದ್ರಿಂದಾಗಿ ದೇವರ ಕೃಪೆಗೆ ಪಾತ್ರರಾಗ್ತೀರ. ಮತ್ತು ಹನುಮಾನ ಚಾಲೀಸ ಇದೆಯಲ್ಲ, ಅದು ತುಂಬಾ ಪವರ್ಫುಲ್. ಇದು ಅದನ್ನು ನಾನು ಈ ಒಂದು ಲಾಸ್ಟ್ ಎಂಡಲ್ಲಿ ಹಾಕಿದ್ದೀನಿ ಇರೋದನ್ನು. ಅದನ್ನು ನೋಡಿ, ಏನಂದರೆ ಪವನತನಯ ಸಂಕಟಹರಣ ಮಂಗಳಮೂರ್ತಿ ರೂಪ ರಾಮಲಖನ ಸೀತ ಸಹಿತ ಹೃದಯ ಬಸುಹೋ ಸುರಭೂಪ ಸಿಯಾವರ ರಾಮಚಂದ್ರ ಕಿ ಜಯ ಪವನಸುತ ಹನುಮಾನ ಕಿ ಜಯ ಬೋಲೋ ಬಾಯಿ ಸಬ್ ಸಂತನ ಕಿ ಜಯ. ಈ ಒಂದು ಇದನ್ನು ಹೇಳಿ, ಮತ್ತು ಹನುಮಾನ ಚಾಲೀಸದಲ್ಲಿ ನನಗೆ ಎಷ್ಟಾಗುತ್ತೆ ಅಷ್ಟು ಹೇಳ್ತೀನಿ, ನಾನು ಲಾಸ್ಟಲ್ಲಿ ನೀವು ಓದ್ಕೊಳ್ಳಿ. ಹನುಮಾನ ಚಾಲೀಸದಲ್ಲಿ ಶ್ರೀ ಗುರುಚರಣ ಸರೋಜ ರಜ ನಿಜಮನ ಮುಕುರ ಸುಧಾರಿ ವರುಣೌ ರಘುವರ ವಿಮಲಯ ಯಶೋ ಜೋ ದಾಯಕ ಫಲಚಾರಿ ಬುದ್ಧಿಹೀನ ತನುಜಾನಿ ಕೈ ಸುಮಿರೌ ಪವನಕುಮಾರ ಬಲ್ಲಬುದ್ಧಿ ವಿದ್ಯಾ ದೇಹು ಮೋಹಿ ಹರಕು ಕಲೇಶ ವಿಕಾರ ಅಂತ ಈ ಒಂದು ಹನುಮಾನ ಚಾಲೀಸದನ್ನು ಇದನ್ನು ಓದಿ. ಈಗ ಹಾರ ರೆಡಿ ಆಯಿತು ನೋಡಿ, ಈ ಹಾರ ಎಲ್ಲ ರೆಡಿ ಆಯಿತು. ಅದರದ್ದು ಇದನ್ನು ಸಹ ತೋರಿಸ್ತೀನಿ, ಯಾವ ಥರ ಬಂದಿದೆ ಅನ್ನೋದನ್ನು ಫೋಟೋ ತೆಗಿತೀನಿ ನೋಡಿ. ಹಾಗೇ ನೋಡ್ಕೋತಾ ಇರಿ. ನಾನು ಹಾಗೇ ಹನುಮಾನ ಚಾಲೀಸನ್ನು ಸಹ ಹೇಳ್ತೀನಿ. ಅದರಲ್ಲಿ ಅದು ಒಂದನೇ ಒಂದು ಇದರಿಂದ ನಾನು ಹಾಕಿರೋದು ಎಷ್ಟಿದೆ ಅಂತ ಹೇಳಿದ್ರೆ ನಿಮಗೆ 40 ಇದನ್ನು ಹಾಕಿದ್ದೀನಿ. ದೋಹ ಯಾವ ಥರ ಹನುಮಾನ ಚಾಲೀಸ ಇದೆ ಅದರದ್ದೆಲ್ಲ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ನೀವು ಪೋಣಿಸಿದಾಗ ಒಂದು ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಇದನ್ನು ನೀವು ಹನುಮ ಜಯಂತಿಯ ದಿನ ಆಗಿರ್ಬೋದು, ಮಂಗಳವಾರ ಮತ್ತು ಇನ್ನೊಂದು ಯಾವುದು ಶನಿವಾರ ನೋಡಿ, ನಾನು ಫೋಟೋ ಇಟ್ಟು ಆ ಫೋಟೋಗೆ ಇದನ್ನು ಈಗ ಹಾಕಿದ್ದೀನಿ. ನೀವು ಮಾರ್ನಿಂಗ್ ಏನು ಮಾಡಿ, ಈ ಥರ ಪೋಣಿಸಾದ್ಮೇಲೆ ಅಲ್ಲಿ ನೀವು ಅರಿಶಿಣ ಕುಂಕುಮನ ಹಾಕಿ ಪೋಣಿಸಿ ಹಾಕೋದ್ರಿಂದಾಗಿ ಹನುಮನ ಒಂದು ಕೃಪೆಗೆ ಎಲ್ಲರೂ ಸಹ ಪಾತ್ರರಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ದೇವರಲ್ಲಿ. ಅದೇ ರೀತಿಯಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಹನುಮ ಜಯಂತಿಯ ಶುಭಾಶಯಗಳು. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಮತ್ತು ಹನುಮ ಜಯಂತಿಯು ದೇಶದ ಎಲ್ಲ ಕಡೆಯೂ ಸಹ ಆಚರಣೆ ಮಾಡ್ತಾರೆ. ನೀವು ಸಹ ಆಚರಣೆಯನ್ನು ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ, ಮತ್ತು ಸಬ್ಸ್ಕ್ರೈಬು ಆಗಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸಾಧ್ಯವಾದಷ್ಟು ಟೈಮ್ ಇದ್ದರೆ ನೀವು ಮನೆಯಲ್ಲಿ ಆಗಾಗ ಈ ಹನುಮಾನ ಚಾಲೀಸನ ಓದ್ತಾ ಇರಿ. ಮಕ್ಕಳಿಗೆ ಆಗಲಿ ಅಥವಾ ನಿಮ್ಮ ಮನೆಗೆ ಆಗಲಿ ಯಾವುದೇ ರೀತಿಯ ದುಷ್ಟಶಕ್ತಿಗಳ ಕಾಟ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಪ್ರತಿಯೊಂದಕ್ಕೂ ಸಹ ಒಳ್ಳೆಯದಾಗುತ್ತೆ. ನೋಡಿ, ಹನುಮಂತನ ಒಂದು ಚಾಲೀಸನ ನಾನು ಹಾಕಿದ್ದೀನಿ. ಇದನ್ನು ನೀವು ಇದನ್ನು ಓದ್ಕೊಳ್ಳಿ ನಾಳೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.